ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನೇತ್ರ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಕಾಯಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಬಹಳ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ, ನಾನು ಮೊದಲಿಗೆ ಇಲ್ಲಿ 3 ಕಾಯಿ ತೊಗೊಂಡಿದ್ದೀನಿ. ಈಗ ಕಾಯಿನ ಈ ರೀತಿಯಾಗಿ ತೊಳೆದಿಟ್ಕೊಂಡಿದ್ದೀನಿ. ಮೇಲಿನ ಸಿಪ್ಪೆ ಎಲ್ಲ ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಆ ಸಿಪ್ಪೆನೆಲ್ಲ ತೆಗೆದು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. 3 ಕಾಯಿ ಇದೆ. ಇವಾಗ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಒಂದೇ ಸತಿನೇ ಎಲ್ಲದನ್ನು ಕೂಡ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋದು ಬೇಡ. ಅದು ಇಲ್ಲಾಂದರೆ ನಾವು ಗ್ರೈಂಡರ್ ಆಗಲ್ಲ, ಜಾಸ್ತಿ ನುಣ್ಣಗಿರಲ್ಲ, ಒಂದೊಂದು ದಪ್ಪ ದಪ್ಪ ಹಾಗೆ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಳ್ಳೋಣ. ನೋಡಿ, ನಾನು ಇದನ್ನು ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಇಷ್ಟ ಇದ್ದರೆ ಸಾಕು. ನೋಡ್ಕೊಳ್ಳಿ, ಬಹಳ ಅಂದರೆ ಬಹಳ ನೈಸ್ ಬೇಡ. ಇವಾಗ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಬಾದಾಮಿ ಇಲ್ಲಿ ಒಂದು 10ರಿಂದ 15 ಇದ್ದಾವೆ, ಗೋಡಂಬಿ ಕೂಡ ಅಷ್ಟೇ. ಮತ್ತು ಇವಾಗ 4 ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಲಿ. ಇವಾಗ ಕರಗಿದ ಮೇಲೆ ನಾನಿವಾಗ ಕಾಯಿ ಹಾಕ್ಕೊತೀನಿ. ರುಬ್ಬಿಟ್ಕೊಂಡಿದ್ವಲ್ಲ, ಆ ಕಾಯಿನ ಹಾಕ್ಕೊತಾ ಇದ್ದೀನಿ. ಫ್ಲೇಮ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಫ್ಲೇಮ್ನ ಯಾವಾಗ್ಲೂ ಲೋ ಅಲ್ಲೇ ಇಟ್ಕೊಂಡು ಮಾಡಿ, ಇಲ್ಲಾಂದರೆ ಅದು ಸೀದ್ಬಿಡುತ್ತೆ ಒಂದೇ ಸತಿನೇ. ನೋಡಿ, ಇಷ್ಟು ಲೋ ಫ್ಲೇಮಲ್ಲಿ ಈಗ ಲೈಟಾಗಿ ಈ ರೀತಿಯಾಗಿ ತುಪ್ಪನ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ವಾರ 15 ದಿವಸದ ಗಟ್ಲೆ ಇಟ್ಕೊಂಡ್ರು ಏನೂ ಹಾಳಾಗಲ್ಲ. ಫ್ರಿಜ್ಜಲ್ಲಿ ಆದರೆ 20 ದಿವಸ ಇರುತ್ತೆ. ಹೊರಗಡೆನೇ ಹಾಗೆ ಇಟ್ಕೊತೀವಪ್ಪ, ಫ್ರಿಜ್ ಇಲ್ಲಾಂದರೆ 15 ದಿವಸ ಅಂತೂ ಇದ್ದೇ ಇರುತ್ತೆ. ಭಾಳ ಚೆನ್ನಾಗಿರುತ್ತೆ. ನಾವೆಲ್ಲ ಶೇಂಗಾ ಉಂಡೆ, ಬೇರೆ ಥರ ಎಲ್ಲ ಉಂಡೆ, ಕಡಲೆ ಉಂಡೆ ಎಲ್ಲ ತಿಂದಿದ್ದೀವಿ. ಈ ರೀತಿಯ ಉಂಡೆ ಒಂದ್ಸತಿ ಮಾಡಿ ನೋಡಿ. ನೋಡಿ, ನಾನಿಲ್ಲಿ 1 ಕಪ್ಪು ನಾನು ಹಾಲು ಹಾಕ್ಕೊಂಡಿದ್ದೀನಿ. 1 ಕಪ್ ತೊಗೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡೋಣ. ಈಗೆಲ್ಲ ಚೆನ್ನಾಗಿ ಹಾಲೆಲ್ಲ ಇದಾಗಬೇಕು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿಯಾಗಿ ನೋಡಿ, ಬೇಕಾದರೆ ನಿಮಗೆ ಇನ್ನೊಂದು ಸ್ವಲ್ಪ ಅದು ಅಷ್ಟು ಸಾಕಾಗಿಲ್ಲ ಮಿಕ್ಸ್ ಆದ್ರೂ ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಲು ಹಾಕ್ಕೋಬೋದು. ನೋಡಿ, ಇಷ್ಟು ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಕೂಡ 1 ಕಪ್ ಹಾಕ್ತಾಯಿದ್ದೀನಿ. ಇದು ದೊಡ್ಡ ಕಪ್ಪಲ್ಲಿ ಹಾಕ್ತಾಯಿದ್ದೀನಿ, ದೊಡ್ಡ ಬೌಲಲ್ಲಿ. ಈಗ ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 3 ದೊಡ್ಡ ಕಾಯಿಗೆ ನಾನು ಇಲ್ಲಿ 1/4 kg ಸಕ್ಕರೆ ಹಾಕ್ತಾಯಿದ್ದೀನಿ. ಇವಾಗ ಎರಡನ್ನೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು, ಸಕ್ಕರೆ, ಕಾಯಿ ಎಲ್ಲ ಇದಾಗಬೇಕು. ಫ್ಲೇಮ್ ಮಾತ್ರ ಯಾವುದೇ ಕಾರಣಕ್ಕೂ ಹೈ ಇಟ್ಕೊಳಕ್ಕೆ ಹೋಗಬೇಡಿ, ಅದೆಲ್ಲ ಬ್ಲ್ಯಾಕ್ ಕಲರ್ ಆಗಿ ಸೀದ್ಬಿಡುತ್ತೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿದರೆ ಈ ರೀತಿ ಆಗುತ್ತೆ. ನೋಡಿ, ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿಯಾಗಿ ಎಲ್ಲ ಹಿಂಗೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕೈ ಆಡ್ಕೊತಾನೆ ಇರಬೇಕು. ಈ ರೀತಿಯಾಗಿ ನೋಡಿ, ಎಷ್ಟು ಚೆನ್ನಾಗಿ ಈ ರೀತಿಯಾಗಿ ಇದಾಗುತ್ತೆ. ಫ್ಲೇಮ್ ಮಾತ್ರ ಯಾವುದೇ ಕಾರಣಕ್ಕೂ ಹೈ ಮಾಡ್ಕೊಳಕ್ಕೆ ಹೋಗಬೇಡಿ. ಹೈ ಮಾಡೋದ್ರಿಂದ ಅದು ಸೀದ್ಬಿಡುತ್ತೆ. ಎಲ್ಲ ಕೆಳಗಡೆ ಎಲ್ಲ ಕೆಂಪಾಗ್ತಾ ಬರುತ್ತೆ ಕೆಳಗಡೆ. ಈ ರೀತಿಯಾಗಿಯೇ ಮಾಡ್ಕೊತ ಹೋಗಬೇಕು. ಫ್ಲೇಮ್ನ ಲೋ ಅಲ್ಲೇ ಇರಬೇಕು. ಚೆನ್ನಾಗಿ ಬಿಡದೇನೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಭಾಳ ಚೆನ್ನಾಗಿರುತ್ತೆ. ಇವಾಗ ನಾನು ಮೇಲೆ ಈಗ ಮುಚ್ಚಳ ಮುಚ್ಚಿ 2ರಿಂದ 3 ಸೆಕೆಂಡು, 3 ನಿಮಿಷ ಇದು ಮಾಡ್ತೀನಿ, ಹಾಗೆ ಬಿಡ್ತೀನಿ. ಫ್ಲೇಮ್ ಯಾವುದೇ ಕಾರಣಕ್ಕೂ ಲೋ ಇಟ್ಕೋಬಾರ್ದು. ನೋಡಿ, ಆ ಕಡೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ನೀರು ಬರ್ತಾಯಿದೆ ನೋಡಿ. ನೋಡಿ, ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿಯಾಗಿ ಆ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ಲೆಲ್ಲ, ಕಾಯ್ದು ಹಾಲಿಂದು ಎಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳೋಣ. ಅದು ಗೊತ್ತಾಗುತ್ತೆ, ಸ್ಮೆಲ್ಲೆಲ್ಲ ಹೋದರೆ ಅದರದ್ದೇ ಫ್ಲೇವರೇ ಬೇರೆ ಚೆನ್ನಾಗಿ ಬರುತ್ತೆ. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ನೋಡಿ, ಎಲ್ಲ ನೀರೆಲ್ಲ ಫುಲ್ ಇಮ್ಕೋಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾವು ಮೊದಲೇ ಗ್ರೈಂಡ್ರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ, ಇದನ್ನು ಬಾದಾಮಿ, ಗೋಡಂಬಿ, ಏಲಕ್ಕಿನ ಇವಾಗ ಅದನ್ನು ಪೌಡರ್ನ ಈಗ ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಈಗ ಬಾದಾಮಿ ಪೌಡ್ರು ಮತ್ತು ಬಾದಾಮಿ, ಏಲಕ್ಕಿ, ಗೋಡಂಬಿದು ಈಗ ಫ್ಲೇವರೇ ಎಷ್ಟು ಘಮ ಘಮ ಅಂತ ಅಂದರೆ ಮನೆ ತುಂಬ ಬಹಳ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ ನಿಮಗೇನೆ. ಬೇರೆ ಉಂಡೆ ಎಲ್ಲ ತಿಂದಾಗ ಬೇಜಾರಾಗ ಈ ರೀತಿ ಒಂದ್ಸತಿ ಮಾಡಿ ನೋಡಿ. ಇವಾಗ ಶ್ರಾವಣ ಬಂತು, ದೇವ್ರುಗಳಿಗೆಲ್ಲ ಪೂಜೆ ಮಾಡಿಸಿದಾಗ ಕಾಯಿ 1-2 ಮಾಡಿಸಿದಾಗೆ ಉಳಿಯುತ್ತೆ. ಆ ಟೈಮಲ್ಲೆಲ್ಲ ಸುಮ್ಮನೆ ಉಳಿತಲ್ಲ ಅಂತ ಇದು ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ, ಭಾಳ ಚೆನ್ನಾಗಿರುತ್ತೆ ಕಾಯಿ ಉಂಡೆ.
ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಯಿತು. ನೋಡಿ ಈ ರೀತಿಯಾಗೆಲ್ಲ ನೀರೆಲ್ಲ ಇಂಬ್ಕೊಂಡು ಈ ರೀತಿಯಾಗಿ ಆಗುತ್ತೆ. ಎಲ್ಲ ಅದು ಪ್ಯಾನಿಗೆ ಇಟ್ಕೊಳ್ಳೋದೇ ಇಲ್ಲ, ಆ ರೀತಿಯಾಗಿ ಸಪ್ರೇಟಾಗಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಬಿಟ್ಕೋಬೇಕು ಪ್ಯಾನಿಂದ. ಆ ರೀತಿಯಾಗಿ ಇದಾಗಬೇಕು. ಉಂಡೆ ಕಟ್ಟುವಾಗದ ನೋಡಿರಿ. ಈಗ ಇದು ಸ್ವಲ್ಪ ತಣ್ಣಗಾಗಲಿ, ಇದನ್ನು ಬಿಸಿ ಇದೆ, ಅದರಲ್ಲೇ ಇದು ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಆ ಗಾತ್ರಕ್ಕೆ ಇದು ಮಾಡಿರಿ. ನಾನು ಈ ರೀತಿ ಇಷ್ಟು ಗಾತ್ರದಲ್ಲಿ ತಗೊಂಡು ಉಂಡೆ ಮಾಡಿ ಇಡ್ತಾಯಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡಕ್ಕೋ ಸಣ್ಣಕ್ಕೋ ಇದು ಮಾಡ್ಕೊಳ್ಳಿ. ನಾನು ಇಷ್ಟ ಆದರೆ ಸಾಕು ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಏನೇ ರವೆ ಹಾಕಿಲ್ಲ, ಏನೂ ಹಾಕಿಲ್ಲ, ಬರೀ ಕಾಯಿ ಮತ್ತು ಗೋಡಂಬಿ, ಬಾದಾಮಿ, ಏಲಕ್ಕಿ ಕಾಯಿ, ಸಕ್ಕರೆ, ಹಾಲು ಇಷ್ಟರಲ್ಲೇ ಇಷ್ಟು ಚೆನ್ನಾಗಿರೋ ಉಂಡೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳಿದ್ದೆ ಅಂತ. ಸ್ವೀಟ್ ಮಾತ್ರ ತಿನ್ನಬೇಕು ಅಂದರೆ ಎಷ್ಟು ಚೆನ್ನಾಗಿ ಬಾಯಲ್ಲಿ ಹಂಗೆ ಇಟ್ಟರೆ ಹಂಗೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಪಾಪು ಅಂತೂ, ನನ್ನ ಮಗ ಅಂತೂ ಅದಿನ್ನೂ ಮಾಡ್ತಿದ್ದ ಸ್ಮೆಲ್ಲಿಗೆ ಇನ್ನೂ ಉಂಡೆ ಮಾಡಿದ್ದಿಲ್ಲ, ಅದರಲ್ಲೇ ಹಾಗೇ ಬೌಲಿಗೆ ಹಾಕ್ಸ್ಕೊಂಡು ತಿಂದಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ಇಷ್ಟು ಉಂಡೆ ಆಗಿದ್ದಾವೆ, 3 ಕಾಯಿಯಲ್ಲಿ ಇಷ್ಟು ಉಂಡೆ ಆಗಿದ್ದಾವೆ. ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ನಿಮಗೆ ಬೇಕಾದರೆ ದ್ರಾಕ್ಷಿ ಆಯಿತು, ಇಲ್ಲ ಗೋಡಂಬಿ, ಪಿಸ್ತಾ ಏನಾದರೂ ಆಯಿತು, ಈ ರೀತಿಯಾಗಿ ಗಾರ್ನಿಷ್ ಮಾಡೋಕ್ಕೆ ಇಡ್ಬೋದು. ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ನಾನಿಲ್ಲಿ ಒಣ ದ್ರಾಕ್ಷಿ ಇಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ಎಲ್ಲದಕ್ಕೂ ಒಂದೊಂದು ಇಡ್ತಾಯಿದ್ದೀನಿ. ಚೆನ್ನಾಗಿ ಕಾಣುತ್ತೆ, ಮಕ್ಕಳಿಗಂತೂ ಬಹಳ ಇಷ್ಟಪಟ್ಟು ತಿಂತಾರೆ ಈ ರೀತಿ ಎಲ್ಲ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ. ನೋಡಿರಿ ಈ ರೀತಿಯಾಗಿ ಬಾದಾಮಿ, ಪಿಸ್ತಾ ಏನಾರ ಮಾಡ್ಬೋದು ನೋಡಿ. ನಿಮಗೆ ಒಂದು ಓಪನ್ ಮಾಡಿ ತಿಂದು ತೋರಿಸ್ತೀನಿ ನೋಡಿರಿ ಈಗ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿರಿ. ಟೇಕ್ ಕೇರ್ ಆ್ಯಂಡ್ ಬಾಯ್.